ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಅನಗತ್ಯ ವಿಷಯಗಳಿಗೆ ಸಮಯ ವ್ಯರ್ಥ ಮಾಡುವ ಬದಲು ದಿನಪತ್ರಿಕೆ ಓದುವ ಹಾಗೂ ಸುದ್ದಿ ವಾಹಿನಿ ವೀಕ್ಷಿಸುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಸಲಹೆ ನೀಡಿದರು. ತಾಲೂಕಿನ ಮೆಳಹಳ್ಳಿ ಗ್ರಾಮದ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಮಾತನಾಡಿದರು. ದೇಶ ವಿದೇಶಗಳ ವಿದ್ಯಮಾನ ಅರಿಯುವುದು ಜ್ಞಾನವರ್ಧನೆಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆರವಾಗಲಿದೆ. ಸರ್ಕಾರ ನೀಡುವ ಶೈಕ್ಷಣಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಶಿಕ್ಷಣ ಮುಂದುವರಿಸಬೇಕು ಎಂದರು. ಸಂತೇಮರಹಳ್ಳಿ ಆರ್ಚರಿ ಹಾಗೂ ಫೆನ್ಸಿಂಗ್ ಶಾಲೆಯ ವಿದ್ಯಾರ್ಥಿನಿಯರಿಗಾಗಿ ಹಾಸ್ಟೆಲ್ ನಿರ್ಮಾಣ ಮಾಡಲಾಗುವುದು. ಜೊತೆಗೆ ಕಾಲೇಜಿನ ಸುತ್ತುಗೋಡೆ, ರಸ್ತೆ, ವಿದ್ಯುತ್, ಬಸ್ ಸಮಯ ಬದಲಾವಣೆ ಹಾಗೂ ಕಟ್ಟಡ ದುರಸ್ತಿ ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಶಿವಪ್ರಕಾಶ್ ತಿಮ್ಮರಾಜು, ಉಪಪ್ರಾಂಶುಪಾಲ ಬಿಎಸ್ ವಿನಯ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ವಿ ಚಂದ್ರು, ತಾಲೂಕು ಅಧ್ಯಕ್ಷ ಕಿನಕನಹಳ್ಳಿ ಪ್ರಭು ಪ್ರಸಾದ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಉಪಸ್ಥಿತರಿದ್ದರು. ಪ್ರಾಂಶುಪಾಲರು ವಿಶ್ವಾಸದಿಂದ ನನ್ನನ್ನು ಆಹ್ವಾನಿಸಿದ್ರು. ಉದಯದ ಕಾರ್ಯಕ್ರಮ ಕೂಡ ರೂಪಕರು ಆಹ್ವಾನಿಸಿದ್ರು. ಆ ದಿವಸ ಸಾಧ್ಯ ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತೀವ ಸಂತೋಷ. ವಿಶೇಷವಾಗಿ ಮಾನ್ಯ ವಿನಯ್ ಅವರು ಪ್ರಾಸ್ತಾವಿಕವಾಗಿ ಮಾಡಿದ ಸಂದರ್ಭದಲ್ಲಿ ಮಾನ್ಯ ನಂಜುಂಡಪ್ಪನವರು ಸ್ಮರಿಸಿದರು. ಪ್ರೊಫೆಸರ್ ನಂಜುಂಡಪ್ಪ ಅವರು ಈ ಒಂದು ನಂಜುಂಡಪ್ಪ ಆಯೋಗದ ಅಧ್ಯಕ್ಷರಾಗಿ ಸರ್ಕಾರವನ್ನ ನೇಮಕ ಮಾಡಿದರು. ಆ ಎರಡನೆಯ ಸಮಿತಿಯ ಅಧ್ಯಕ್ಷರಾಗಿ ಸಚಿನ್ ಘೋಷ್ ಸಂದರ್ಭದಲ್ಲಿ ನಾನು ಕೂಡ ನಂಜುಂಡಪ್ಪ ಸಮಿತಿಯ ರಾಜ್ಯ ಮಟ್ಟದ ಸದಸ್ಯರಾಗಿ